ನಂಗೊಂದು ಹೇಳಿ, ಈಗ ಭಾರತದಲ್ಲೇ ಇಷ್ಟೆಲ್ಲ ಕೋರ್ಸಸ್ಗಳೆಲ್ಲ ಇದೆಯಲ್ಲ, ಈ ಸ್ಟ್ಯಾಂಪನ್ನು ಬಿಟ್ಟು ಹೊರದೇಶದಲ್ಲೇ ಆ ಕೋರ್ಸ್ ಮಾಡಬೇಕು ಅನ್ನೋದು ಅದು ಆಸೆ ಏನಕ್ಕೆ ಯೂಶಲಿ ಬರುತ್ತೆ? ಇಲ್ಲಿಗಿಂತ ಅಲ್ಲಿಗೆ ಮಾನ್ಯತೆ ಜಾಸ್ತಿನಾ, ಅಥವಾ ಅಲ್ಲಿ ಓದಿದ್ರೆ ಪ್ಯಾಕೇಜ್ ಜಾಸ್ತಿ ಬರುತ್ತೆ ಅಂತನಾ, ಅಥವಾ ಬರೀ ಪ್ರತಿಷ್ಠೆನಾ, ಏನದು? ಓವರಾಲ್ ಆಗಿ ತೊಗೊಂಡ್ರೆ ನೀವು ಹೇಳಿದ ಎಲ್ಲನೂ ಇದೆ. ಇಟ್ ಡಿಪೆಂಡ್ ಆನ್ ದ ಮೈಂಡ್ ಸೆಟ್ ಆಫ್ ದ ಸ್ಟೂಡೆಂಟ್ ಆ್ಯಸ್ ವೆಲ್ ಆಸ್ ಎ ಪೇರೆಂಟ್. ಒಂದು ಪ್ರತಿಷ್ಠೆ ಅಂತ ತೊಗೊಂಡ್ರೆ ಹೌದು, ಕೆಲವ್ರಿಗಿರತ್ತೆ, ನನ್ನ ಮಗನ ಇಂಥ ಕಾಲೇಜಲ್ಲಿ ಇಂಥ ಊರಲ್ಲೇ ನಾನು ಓದಿಸ್ಬೇಕು, ನಾನು ಇಲ್ಲಿ ಓದಿಸಲ್ಲ ಅನ್ನೋ ಒಂದು ಪ್ರತಿಷ್ಠೆ ಇರುತ್ತೆ. ನೆಕ್ಸ್ಟ್ ಬಂದರೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಎಜುಕೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ನೋಡ್ತೀನಲ್ಲ, ಅವ್ರಿಗೊಂಥರ ಫೌಂಡೇಶನ್ ಬುನಾದಿ ಈಸ್ ವೆರಿ ಸ್ಟ್ರಾಂಗ್. ಬಟ್ ದ ಥಿಂಗ್ ಈಸ್, ನಮ್ಮದ್ರಲ್ಲಿ ಟೆಕ್ ಇದು ಏನು ಕೋರ್ಸಸ್, ಇವಾಗ ಟೆಕ್ಸ್ಟ್ ಬುಕ್ಸು, ನನ್ನ ಮಗಳು ದೊಡ್ಡ ಮಗಳು ಏನು ಮಾಡಿದ್ಲೋ, ಈಗ ಒಂದು 10 ವರ್ಷದ ಕೆಳಗೆ ಅದೇನು CBSE ICSE ಟೆಕ್ಸ್ಟ್ ಬುಕ್ಸ್ ಯೂಸ್ ಮಾಡ್ತಿದ್ದೀರೋ, ಈಗ ಕೂಡ ಮಕ್ಕಳು ಅದೇ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ 10 ವರ್ಷದ ಕೆಳಗಡೆ ನೀವೇನು ಓದಿದ್ರೋ, ಈಗ ಬರೋ ಮಕ್ಕಳು ಅದೇ ಓದ್ತಾ ಇದ್ದಾರೆ. ನೀವು ಮುಂದಕ್ಕೆ ಹೋಗ್ತಾನೇ ಇಲ್ಲ, ಬಟ್ ದೇಶ ಕಾಯ್ತಾ ಇಲ್ಲ. ದೇಶ ಒಂದೊಂದು ಸೆಕೆಂಡು ಮುಂದಕ್ಕೆ ಹೋಗ್ತಾ ಇದೆ. ಆ ಒಂದು ಏನಂತ ಹೇಳ್ತಾರೆ, ನಮ್ಮ ಹತ್ರ ರಿಸೋರ್ಸಸ್ ಅಂತ ಏನಿದೆ ಅದು ನಮ್ಮಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ಎಜುಕೇಷನಲ್ಲಿ ಕರಿಕ್ಯುಲಮ್ ಲೆವೆಲಲ್ಲಿ ಅದೇ ಟೆಕ್ಸ್ಟ್ ಬುಕ್ಕು ಇಲ್ಲಿ ಮುಂದಕ್ಕೆ ಹೊಟ್ಟೋಗಿದ್ದಾರೆ. ಈ ಒಂದು ನಮಗೆ ಗ್ಯಾಪು ಅಲ್ಲಿ ಫಿಲ್ ಆಗ್ತಾ ಇದೆ. ಆಮೇಲೆ ನೆಕ್ಸ್ಟು ಇದು ಏನಾಗುತ್ತೆ, ಎಜುಕೇಷನ್ ವೈಸ್ ಯಾಕೆ ಅಲ್ಲಿಗೆ ಓಡ್ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಈ ಆನ್ಸರ್ ಬರುತ್ತೆ. ನಾನು ಹೇಳೋದು ಟೆಕ್ನಾಲಜಿ ವೈಸು, ಮ್ಯಾಥಮೆಟಿಕ್ಸು, ಸೈನ್ಸು ನಾವೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೀವಿ. ಯಾಕದು ಯೂಶಲಿ ನಮ್ಮ ಜೆನೆಟಿಕ್ಸ್ ಒಂದು, ಮತ್ತು ಫಸ್ಟಿಂದಲೂ ಅದಕ್ಕೆ ನಾವು ಹಂಗೆ ಕಂಡೀಷ್ನಿಂಗ್ ಆಗಿದೆ ಅಂತನಾ? ಇಲ್ಲಿ ಟೀಚರ್ಸು ಫೌಂಡೇಶನ್ ಸಿಕ್ಕಾಪಟ್ಟೆ. ಸ್ಕೂಲಲ್ಲಿ ನೀನು ಮಾಡಲಿಲ್ಲ ಅಂದರೆ ಕೈ ಮೇಲೆ 4 ಬಾರಿಸಿ ಇಲ್ಲಿ ಹೇಳ್ಕೊಡೋ ಅಭ್ಯಾಸ ಇದೆ. ಅಲ್ಲಿ ಫಾರಿನಲ್ಲಿ ಇನ್ನೊಂದೇನಾಗುತ್ತೆ, ಜನರಲಿ 12th ಗ್ರೇಡ್ ಮಾಡ್ಕೊಂಡಿರೋ ಹುಡುಗ, 12th ಗ್ರೇಡ್ ಮಾಡ್ಕೊಂಡಿರೋ ಹುಡುಗನೋ ಹುಡುಗಿನೋ ಕೆಲಸ ಕೊಟ್ಟೋಗ್ಬಿಡ್ತಾರೆ. ನಮ್ಮ ಥರ ಅಲ್ಲಿ ಒಂದು ಡಿಗ್ರಿ ಮಾಡಿದ್ರೇ ಅದೊಂದು ದೊಡ್ಡಸ್ತಿಕೆ. ಅಲ್ಲಿ ಮಾಸ್ಟರ್ಸ್ ಮಾಡೋದಂತೂ ಇಲ್ಲವೇ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಅಟ್ಲೀಸ್ಟ್ ಎಜುಕೇಷನ್ ಅನ್ನೋದು ಸೀರಿಯಸ್ ಆಗಿದೆ ನಮ್ಮ ಮಕ್ಕಳಲ್ಲಿ. ಸೊ ನಾನು ಬ್ಯಾಚುಲರ್ಸ್ ಅಂತೂ ಕಂಪ್ಲೀಟ್ ಮಾಡಲೇಬೇಕು, ಕಂಪಲ್ಸರಿ ನಾನು ಮಾಸ್ಟರ್ಸ್ ಬಂದು ಇವಾಗಿನ ಲೆವೆಲಲ್ಲಿ ಮಕ್ಕಳು ಮಾಸ್ಟರ್ಸ್ ಮಾಡಲೇಬೇಕು ಅನ್ನೋದು ಬರ್ತಾ ಇದೆ. ಬ್ಯಾಚುಲರ್ಗೆ ಅವರು ನಿಲ್ತಾ ಇಲ್ಲ. ಸೊ ಇದು ಒಂದು ನಾನು ಕಾಣ್ತಾ ಇರೋ ಗ್ಯಾಪ್ ಅಂತ ಹೇಳ್ಬೋದು. ನೆಕ್ಸ್ಟು ನಾನು ಹೇಳಿದ್ದು ರಿಸೋರ್ಸಸ್ ನಮ್ಮಲ್ಲಿ ತುಂಬಾ ಬದಲಾಗಬೇಕು. ಅದೇ ಟೆಕ್ಸ್ಟ್ ಬುಕ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕು ಅಂದರೆ, ರೀಸೆಂಟಾಗೆ ಒಬ್ಬರು ಪ್ರೊಫೆಸರು ಒಂದು ಕ್ಲಾಸ್ನಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ. ಎಕ್ಸಾಂಪಲ್ ಕೇಳಿದಾಗ ಒಂದು ನಮ್ಮಲ್ಲಿ ವೆಟರ್ನರಿ ಓದ್ಕೊಂಡು ಹೋಗಿರೋ ಹುಡುಗ ಅಲ್ಲಿ ಕೋಲ್ಡ್ ಬ್ಲಡೆಡ್ ಅನಿಮಲ್ಲು, ವಾರ್ಮ್ ಬ್ಲಡೆಡ್ ಅನಿಮಲ್ ಅಂತ ಅವನಿಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾರಿಗೆ? ಪ್ರೊಫೆಸರ್ಗೆ. ಪ್ರೊಫೆಸರ್ ಇಮಿಡಿಯೇಟ್ಲಿ ನಕ್ಕೊಂಡು ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಟು ಯು, ಯು ಕ್ಯಾನ್ ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂತ ಅಂದಿದ್ದಾರೆ. ಇಟ್ ವಾಸ್ ಜಸ್ಟ್ ಅ ಫನ್ ಮೂಮೆಂಟ್. ಆ ಹುಡುಗ ಸ್ವಲ್ಪ ಏನಾಯಿತು ಅಂತಂದರೆ, ಎಲ್ಲಿದೆಯಾ ನೀನು, ಕೋಲ್ಡ್ ಬ್ಲಡೆಡ್ ಅನಿಮಲ್, ವಾರ್ಮ್ ಬ್ಲಡೆಡ್ ಅನಿಮಲ್, ನಾನು ಸ್ಕೂಲಲ್ಲಿ ಇದ್ದಾಗ ನಾನು ಓದಿದ್ದು, ಕರೆಕ್ಟ್ ವರ್ಡ್ ಹೇಳಯ್ಯ. ಕರೆಕ್ಟ್ ವರ್ಡ್ ಬಂದು ಹೋಮಿಯೋಥರ್ಮಿಕ್ ಅಂತ ವರ್ಡ್. ಅದಕ್ಕೆ ನಾವೆಲ್ಲಿ ಹೋಮಿಯೋಥರ್ಮಿಕ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಸ್ಟಿಲ್ ನನ್ನ ಮಕ್ಕಳು, ನಾನು ಯಾವುದೋ ಚಿಕ್ಕ ಅಕ್ಕಪಕ್ಕದ ಮಕ್ಕಳು ನೋಡಿದ್ರೆ ದಟ್ ಈಸ್ ಅ ಕೋಲ್ಡ್ ಬ್ಲಡೆಡ್ ಅನಿಮಲ್, ದಟ್ ಈಸ್ ಅ ವಾರ್ಮ್ ಬ್ಲಡೆಡ್ ಅನಿಮಲ್ ಅಂತಲೇ ಮಕ್ಕಳು ಕಲಿತಾ ಇದ್ದಾವೆ. ಸೊ ನಾವು ಅಪ್ಗ್ರೇಡ್ ಆಗ್ತಾ ಇಲ್ಲ. ಆ ವರ್ಡ್ಸ್, ಸೈಂಟಿಫಿಕ್ ವರ್ಡ್ಸ್ಗೆ ನಾವು ಅಡ್ಯಾಪ್ಟಬಿಲಿಟಿ ತೊಗೊಳ್ತಾ ಇಲ್ಲ ನಾವು. ದಟ್ ಈಸ್ ವೇರ್ ವಿ ಆರ್ ಲ್ಯಾಗಿಂಗ್. ಈ ಒಂದು ನೋಡಿಕೊಂಡಾಗ ಮಕ್ಕಳುಗಳು ಎಲ್ಲರೂ ನಾವು ಅಲ್ಲಿ ಹೋಗೋಣ, ಅಲ್ಲಿ ಓದೋಣ, ಸೊ ನಾವು ಈ ಥರ ಕಲಿಬೋದು. ಪ್ರಾಕ್ಟಿಕ್ಯಾಲಿಟಿ. ಆಮೇಲೆ ನಮ್ಮಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಕೇಳಿದ್ರಿ, ನಮ್ಮಲ್ಲಿ ಥಿಯರಿಟಿಕಲ್. ಫಾರ್ ಎಕ್ಸಾಂಪಲ್, ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮಗಳು ಓದ್ತಾ ಇದ್ದಾಗ ಒಂದು ಹಾವಿಗೆ ಒಬ್ಬ 18 ಹಾವು ಸಾಕಿದ್ದಾನೆ. ಅದರಲ್ಲಿ 11 ಹಾವುಗಳಿಗೆ ವೈರಸ್ ಅಟ್ಯಾಕ್ ಆಗಿದೆ. ಎಲ್ಲ ಬ್ರೀದಿಂಗ್ ಮಾಡಬೇಕಾದ್ರೆ ಕುತ್ತಿಗೆನ ಅತ್ತಾಗೆ ಇತ್ತಾಗೆ ಒಂಥರ ವಿಚಿತ್ರವಾಗಿ ಅಳ್ಳಾಡಿಸ್ತಾ ಇದೆ. ಸೊ ಅವ್ನು ಸಾಕಿರೋನು ಹಾವನ್ನ ಏನಾಗಿದೆ ಅಂತ ಚೆಕ್ ಮಾಡಿ ಇವ್ರನ್ನ ಮೆಡಿಕಲ್ ಪ್ರಾಕ್ಟೀಷನರ್ಸ್ನ ಕರೆಸಿದ್ದಾರೆ. ನೋಡಿದ್ರೆ ಅದಕ್ಕೆ ಒಂದು ವೈರಸ್ ಅಟ್ಯಾಕ್ ಆಗಿದೆ. ನಾವೇನು ಮಾಡ್ತೀವಿ, ನಮ್ಮಲ್ಲಿ ಹಾವು ಹಂಗಾಡಿದ್ರೆ ಹೊಡಿತೀವಿ, ಸಾಯಿಸ್ತೀವಿ, ಬಿಸಾಕ್ತೀವಿ. ಬಟ್ ಆ ಮೆಡಿಕಲ್ ಪ್ರಾಕ್ಟೀಷನರ್ ಬಂದು ಆ ಹಾವುಗಳನ್ನೆಲ್ಲ ಹಿಡ್ಕೊಂಡೋಗಿ ಚೆಕ್ ಮಾಡಿದಾಗ ಗೊತ್ತಾಗಿದೆ, ಈ ಹಾವು ಒಂದು ಹಾವಿಂದ ಈ 11 ಹಾವಿಗೆ ವೈರಸ್ ಅಟ್ಯಾಕ್ ಆಗಿದೆ, ಬ್ರೀದಿಂಗ್ ವೈರಸ್ಸು. ಆ ಹಾವಿಗೆ ಕೆಮ್ಮು ಅಂತ.
ಹಾವೆಲ್ಲರೂ ಕೆಮ್ಮತ್ತು ಕೇಳಿದ್ದೀರಾ? ಅಂದರೆ ಆ ಕಾಫ್ ಥರ ರೆಸ್ಪಿರೇಟರಿ ಪ್ರಾಬ್ಲಮ್ ಥರ ಆಗಿಬಿಟ್ಟು ಆ 11 ಹಾವಿಗೆ ಇದಾಗಿ ಮಿಕ್ಕ 18 ಹಾವು ಒಟ್ಟ ಒಂದು ಸಾಕಿದ್ದು. ಇನ್ನು ಮಿಕ್ಕ ಹಾವುಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವನು ಹೇಳಿದ್ದಾನೆ, ಇಲ್ಲ ಯು ಹ್ಯಾವ್ ಟು ಡೂ ಅ ಮರ್ಸಿ ಕಿಲ್ಲಿಂಗ್. ಸೊ ಮರ್ಸಿ ಕಿಲ್ಲಿಂಗ್ ಅಲ್ಲಿಂದ ತಗೊಂಡು ಬೇರೆ ದೇಶಗಳಲ್ಲೇನು ಅಂದರೆ ಯಾವುದೇ ಪ್ರಾಣಿನ ನೀವು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ, ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅದನ್ನು ಸಾಯಿಸಲ್ಲ. ಆದಷ್ಟು ಸತ್ತೋಗಿರೋ ಪ್ರಾಣಿಗಳನ್ನ ತೊಗೊಂಡು ಬಂದು ಎಕ್ಸ್ಪೆರಿಮೆಂಟಿಗೆ ಕೊಡ್ತಾರೆ. ನಮ್ಮಲ್ಲೇನು ಇವಾಗ ಯಾವುದೋ ಒಂದು ಹಾವು ಬಗ್ಗೆ ಮಾಡಬೇಕು, ಸಾಯಿಸು ತೊಗೊಂಡು ಬಾ, ಇಲಿ ಸಾಯಿಸು ತೊಗೊಂಡು ಬಾ, ಇದೊಂದು ಸಾಯಿಸು ತೊಗೊಂಡು ಬಾ, ಎಕ್ಸ್ಪೆರಿಮೆಂಟಿಗೆ ಕೊಡ್ತಾರೆ. ಅಲ್ಲಿ ಅದು ಮಾಡಲ್ಲ, ಸತ್ತೋಗಿರೋದನ್ನು ಎತ್ತಿಟ್ಕೊಂಡು ಆಮೇಲೆ ಆ ಸತ್ತೋಗಿರೋ ಅಷ್ಟು ಹಾವುಗಳನ್ನು ಈ ಯಾರು ವೆಟರ್ನರಿ ಮಾಡ್ತಾ ಇದ್ದಾರೋ ಆ ಮಕ್ಕಳಿಗೆ ತೊಗೊಂಡು ಬಂದಿದ್ದಾರೆ. ಸೊ ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ ನನ್ನ ಮಗಳು ಮಾಡಿದಾಗ ಅದರಿಂದ ಅವರು ಪ್ರೊಫೆಸರ್ ಹೇಳಿದ್ದಾರೆ, ಈ ಹಾವಿಂದ ನೀನು ಹಾರ್ಟ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ. ಇವಳು ಅದನ್ನು ಡಿಸೆಕ್ಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಹಾರ್ಟ್ ಬೀಟ್ ಇನ್ನೂ ಹೊಡ್ಕೋತಾ ಇದೆ ಆ ಹಾವುದು. ಅಯ್ಯೋ, ಮರ್ಸಿ ಕಿಲ್ಲಿಂಗ್ ಅದು ಫುಲ್ ಸತ್ತಿಲ್ಲ, ಅಂದರೆ ಪ್ರಾಣ ಹೋಗಿದೆ, ಬಟ್ ಸ್ಟಿಲ್ ಹಾರ್ಟ್ ಬೀಟ್, ಆ ಹಾರ್ಟ್ ಬೀಟು ಹೊಡ್ಕೋತಾ ಇರೋ ವಿಡಿಯೋ ಕೂಡ ನಾನು ನೋಡಿದ್ದೀನಿ. ಅಂದರೆ ಅದು ಜಸ್ಟ್ ಒಂದು ಮೈನ್ಯೂಟ್, ನಮಗನ್ಸ್ಬೋದು ಅದು ಮೈನ್ಯೂಟ್, ಅದಕ್ಕೇನೋ ಒಂದು ವೈರಸ್ ಬಂದಿತ್ತು ಸಾಯಿಸ್ಬಿಡೋಣ ಅಂತ. ಇದನ್ನು ನೀವೆಲ್ಲರೂ ಇಲ್ಲಿ ಕೇಳಿದ್ದೀರಾ? ಇಲ್ಲಿ ಯಾವುದೋ ಒಂದು ಪ್ರಾಣಿ ಬಂತು. ಇವಾಗ ನಾಯಿಗಳಿಗೆ ತಗೊಳ್ಳಿ, ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ರೋಡಲ್ಲಿ, ನಾಯಿನ ಇಟ್ಕೊಳ್ಳೋಂಗಿಲ್ಲ, ಅಲ್ಲಿ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಳ್ಳಿ, ಯಾವ ಲೇಔಟಲ್ಲಿ ನೋಡಿ ನಾಯಿಗಳು ಸಾಯಿಸಿ ಹೊಡೀರಿ, ಊಟ ಹಾಕ್ಬಿಡಿ, ನಾನೊಬ್ಬನೇ ಬದುಕಬೇಕು, ಇನ್ನೆಲ್ಲರೂ ಸಾಯ್ಲಿ ಅನ್ನೋದು ಒಂದು ಪ್ರಾಣಿಗಳಿದ್ದರೆ ಅಲ್ವಾ ನಾವಿರೋಕ್ಕೆ ಸಾಧ್ಯ. ದಟ್ ಈಸ್ ನೇಚರ್. ಸೊ ಈ ಒಂದು ಗ್ಯಾಪ್ಗಳು ಕೂಡ ನಮ್ಮಲ್ಲಿ ಸಾಕಷ್ಟಿದೆ. when it ಹಾಗಾಗಿ comes to empathy in students, empathy as humans, ಎಸ್, also ಕರೆಕ್ಟ್, ಅದು ಬರಲೇಬೇಕು. ನಾನು ಹೇಳಿದ್ದು ಎಜುಕೇಷನಲ್ ಗ್ಯಾಪಲ್ಲಿ ಯಾಕೆ ನಮ್ಮವ್ರು ಅಲ್ಲಿಗೆ ದಾಳಿ ಇಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಕಾರಣಗಳಿಂದ. ಇವಾಗ ನನ್ನ ಮಗಳು ಅವಳು ಫ್ರೆಂಡ್ಸ್ 10 ಜನಕ್ಕೆ ಈ ಎಕ್ಸಾಂಪಲ್ ಹೇಳಿರ್ತಾಳೆ, ಹೌದಾ ಹಿಂಗೂ ಇದೆಯಾ, ವೈ ಕಾಂಟ್ ಐ ಪ್ರೊಸೀಡ್ ಫರ್ದರ್ ಅನ್ನೋ ಒಂದು ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ. ಆಬ್ವಿಯಸ್ಲಿ ಇನ್ಫ್ಲೂಯೆನ್ಸ್ ಇನ್ ಅ ಗುಡ್ ವೇ.